ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ವಂದನೆಗಳು. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮೊಂದಿಗಿಲ್ಲದಿದ್ದರೆ ನಮ್ಮ ಯಾವ ಪ್ರಯಾಣವೂ ಸಫಲವಾಗದು. ಮೋಶೆ ದೇವರ ಬಳಿ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು ಎಂದು ಪ್ರಾರ್ಥಿಸಿದ್ದು ಇದೇ ಕಾರಣದಿಂದ. ಇಂದು ವಿಮೋಚನಕಾಂಡ ಪುಸ್ತಕದ 33ನೇ ಅಧ್ಯಾಯದ 1ನೇ ವಚನದಿಂದ 34ನೇ ಅಧ್ಯಾಯದ 9ನೇ ವಚನದವರೆಗಿನ ಧ್ಯಾನದಲ್ಲಿ ಮೋಶೆಯ ಈ ಪ್ರಾರ್ಥನೆ, ದೇವರ ಮಹಿಮೆಯ ದರ್ಶನ ಹಾಗೂ ಹೊಸದಾಗಿ ಕೊಡಲ್ಪಟ್ಟ ಕಲ್ಲಿನ ಹಲಿಗೆಗಳ ಕುರಿತು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಆರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ಕೀರ್ತನೆಗಳು 36:7ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ದೇವರ ಜೀವವುಳ್ಳ ವಾಕ್ಯಗಳು ನಮ್ಮ ಬುದ್ಧಿಯನ್ನು ಬೆಳಗಿಸಿ, ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆದು ಈ ಲೋಕದಲ್ಲಿ ನಾವು ಪರಲೋಕ ಭಾವದವರಾಗಿ ಜೀವಿಸಲು ಸಹಾಯ ಮಾಡುತ್ತದೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ವಿಮೋಚನಕಾಂಡ ಪುಸ್ತಕದ 32ನೇ ಅಧ್ಯಾಯದ 7ನೇ ವಚನದಿಂದ 35ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಹೇಳವಾಗಿ ಆಶೀರ್ವಿಸಲ್ಪಟ್ಟಿರುತ್ತೇವೆ. ದೇವರಿಗೆ ಮಹಿಮೆಯುಂಟಾಗಲಿ. ಪ್ರಿಯರೇ, ಇಂದು ವಿಮೋಚನಕಾಂಡ ಪುಸ್ತಕದ 33ನೇ ಅಧ್ಯಾಯದ 1ನೇ ವಚನದಿಂದ 34ನೇ ಅಧ್ಯಾಯದ 9ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. 33ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಇಸ್ರಾಯೇಲ್ಯರ ಪ್ರಯಾಣದ ಮುಂದುವರಿಯುವಿಕೆ, ಪಾಳೆಯದ ಹೊರಗೆ ಸ್ಥಾಪಿಸಲ್ಪಟ್ಟ ದೇವದರ್ಶನ ಗುಡಾರ, ಮೋಶೆಯ ಪ್ರಾರ್ಥನೆ ಮತ್ತು ದೇವರ ಉತ್ತರ ಎಂಬಿವುಗಳೇ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರ ಪ್ರಯಾಣ ಮುಂದುವರಿಯುತ್ತದೆ. ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಐಗುಪ್ತ ದೇಶದಿಂದ ಕರೆತಂದ ಜನರನ್ನು ನಿನ್ನ ಸಂಗಡ ಕರಕೊಂಡು ಈ ಸ್ಥಳವನ್ನು ಬಿಟ್ಟು, ನಾನು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನ ಮುಂದುಗಡೆಯಲ್ಲಿ ದೂತನನ್ನು ಕಳುಹಿಸಿ ಕಾನಾನ್ಯರನ್ನು, ಅಮೋರಿಯರನ್ನು, ಹಿತ್ತಿಯರನ್ನು, ಪೆರಿಜಿಯರನ್ನು, ಹಿವ್ವಿಯರನ್ನು, ಯೆಬೂಸಿಯರನ್ನು ಹೊರಡಿಸುವೆನು ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರು ಇಸ್ರಾಯೇಲ್ಯರನ್ನು ಕಾನಾನ್ ದೇಶ ಸೇರಲು ಸಿದ್ಧಗೊಳಿಸುತ್ತಾನೆ. ಈ ಅರಣ್ಯ ಪ್ರಯಾಣದ ಮುಂದುವರಿಕೆಯನ್ನು ಅರಣ್ಯಕಾಂಡದಲ್ಲಿಯೂ ನೋಡುತ್ತೇವೆ. ವಿಮೋಚನಕಾಂಡದಲ್ಲಿ ಅವರು ತಯಾರಿಸಿದ ಗುಡಾರದಲ್ಲಿನ ಸೇವೆಗೆ ಬೇಕಾದ ಕಟ್ಟಳೆಗಳನ್ನು ಯಾಜಕಾಂಡದಲ್ಲಿ ಕೊಟ್ಟಿರುವುದನ್ನು ನೋಡುತ್ತೇವೆ. ಮುಂದಕ್ಕೆ ನಾವು ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ನೋಡೋಣ. ಅದು ಹಾಲು ಜೇನು ಹರಿಯುವ ದೇಶವೇ, ಆದರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ. ನೀವು ನನ್ನ ಆಜ್ಞೆಗೆ ಬೊಗ್ಗದವರಾದ್ದರಿಂದ ನಾನು ದಾರಿಯಲ್ಲಿ ನಿಮ್ಮನ್ನು ಸಂಹರಿಸೇನು ಅಂದನು. ಇಸ್ರಾಯೇಲ್ ಜನರು ಈ ದುಃಖಕರವಾದ ವಾಕ್ಯವನ್ನು ಕೇಳಿ ಮನಗುಂದಿದವರಾದರು. ಅವರಲ್ಲಿ ಒಬ್ಬರೂ ಆಭರಣಗಳನ್ನು ಧರಿಸಿಕೊಳ್ಳಲಿಲ್ಲ ಎಂಬುದೇ. ಪ್ರಿಯರೇ, ಈ ಆಭರಣಗಳು ವಿಗ್ರಹಗಳಿಗೆ ಸಂಬಂಧಪಟ್ಟವುಗಳಾಗಿದ್ದವು. ಕಿವಿಯ ಮುರುಗಳು ಅವರು ಇನ್ನೂ ಐಗುಪ್ತರ ದೇವತೆಗಳನ್ನು ಪೂಜಿಸುತ್ತಿದ್ದರೆಂದು ಸೂಚಿಸುತ್ತಿತ್ತು. ವಿಶ್ವಾಸಿಗಳಾದ ನಾವು ಕ್ರೈಸ್ತರೆಂದು ತೋರಿಸಲು ಕ್ರೂಜೆಯ ಆಭರಣಗಳನ್ನು ಧರಿಸುತ್ತೇವೆ. ಆದರೆ ಇದು ಇಂದು ಅರ್ಥವಿಲ್ಲದಾಗಿದೆ. ಯಾಕಂದರೆ ನಮ್ಮ ಜೀವಿತ ಕ್ರೂಜೆಯ ಹಾದಿಯಲ್ಲಿ ಇರುವುದಿಲ್ಲ. ಮುಂದಕ್ಕೆ ನೋಡಿರಿ, ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 5ನೇ ವಚನವನ್ನು. ಯೆಹೋವನು ಮೋಶೆಗೆ ಹೀಗಂದನು, ನೀನು
ಇಸ್ರಾಯೇಲರಿಗೆ ಹೇಳಬೇಕಾದದ್ದೇನೆಂದರೆ, ನೀವು ನನ್ನ ಆಜ್ಞೆಗಳಿಗೆ ಬೊಗ್ಗದವರೇ. ನಾನು ಒಂದು ಕ್ಷಣ ಮಾತ್ರ ನಿಮ್ಮ ಮಧ್ಯದಲ್ಲಿ ಬರುವುದಾದರೆ ನೀವು ನಿರ್ಮೂಲವಾಗಿ ಹೋದಿರಿ. ನೋಡಿಕೊಳ್ಳಿರಿ, ಆದ ಕಾರಣ ನಿಮ್ಮ ಆಭರಣಗಳನ್ನು ಈಗ ತೆಗೆದು ಬಿಡಿರಿ. ನಿಮಗೆ ನಾನು ಏನು ಮಾಡಬೇಕೆಂಬುದನ್ನು ಆಲೋಚಿಸಿಕೊಳ್ಳುವೆನು ಅಂದನು ಎಂಬುದೇ. ಪ್ರಿಯರೇ, ದೇವರು ಇಸ್ರಾಯೇಲರನ್ನು ಮೊಂಡರು ಎಂದು ಕರೆದಿರುವುದು ಇದು 3ನೇ ಸಾರಿ. ಅವರು ಒಳ್ಳೆಯವರಾದದಕ್ಕಾಗಿ ತಾನು ಅವರನ್ನು ಬಿಡುಗಡೆ ಮಾಡಿದ್ದಲ್ಲವೆನ್ನುವುದನ್ನು ದೇವರು ಅವರಿಗೆ ಸ್ಪಷ್ಟಪಡಿಸುತ್ತಾನೆ. ದೇವರು ಅಸಹ್ಯ ಪಡುವ ಆರಾಧನೆಯ ಅನ್ಯರ ಗುರುತುಗಳನ್ನು ಅವರು ತೆಗೆದುಹಾಕಿ ದೇವರಿಗಾಗಿ ಸ್ಥಿರವಾಗಿ ನಿಲ್ಲಬೇಕೆಂದು ದೇವರು ಹೇಳುತ್ತಾನೆ. ಆದ್ದರಿಂದಲೇ ದೀಕ್ಷಾಸ್ಥಾನವು ಆದಿ ಸಭೆಯಲ್ಲಿ ಅತಿ ಪ್ರಾಮುಖ್ಯವಾಗಿತ್ತೆಂದು ನಾನು ನೆನೆಸುತ್ತೇನೆ. ಹಳೆಯದನ್ನು ಬಿಟ್ಟು ಬಿಟ್ಟು ಹೊಸದನ್ನು ಸ್ವೀಕರಿಸಿದ್ದೇನೆಂಬುದಕ್ಕೆ ಅದು ಒಂದು ಗುರುತಾಗಿತ್ತು. ಈ ದಿನಗಳಲ್ಲಿಯೂ ಅದು ಈ ರೀತಿಯ ಸಾಕ್ಷಿಯಾಗಿರತಕ್ಕದ್ದು. ಮುಂದಕ್ಕೆ ನೋಡಿರಿ, ವಿಮೋಚನೆಕಾಂಡ ಪುಸ್ತಕ 33ನೇ ಅಧ್ಯಾಯ 6ನೇ ವಚನವನ್ನು. ಆದದರಿಂದ ಇಸ್ರಾಯೇಲ್ಯರು ಹೋರೆ ಬೆಟ್ಟದಿಂದೀಚೆಗೆ ಆಭರಣಗಳನ್ನು ಧರಿಸಿಕೊಳ್ಳದೆ ಇದ್ದರು ಎಂಬುದೇ. ಪ್ರಿಯ ವೀಕ್ಷಕರೇ, ಒಂದು ರೀತಿಯಲ್ಲಿ ಅವರು ತಮ್ಮನ್ನು ತಾವು ದೇವರಿಗೆ ಪ್ರತಿಷ್ಠಿಸಿಕೊಂಡದ್ದನ್ನು ಇದು ತೋರಿಸುತ್ತದೆ. ಮುಂದಕ್ಕೆ ಗುಡಾರವು ಪಾಳೆಯದ ಹೊರಗೆ ಇಡಲ್ಪಟ್ಟದರ ಕುರಿತು ನೋಡಲಿದ್ದೇವೆ. ವಿಮೋಚನೆಕಾಂಡ ಪುಸ್ತಕ 33ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಮೋಶೆ ಡೇರೆಯನ್ನು ಪಾಳೆಯದ ಹೊರಗೆ ದೂರವಾಗಿ ಹಾಕಿಸುತ್ತಿದ್ದನು. ಅದಕ್ಕೆ ದೇವದರ್ಶನದ ಡೇರೆ ಎಂದು ಹೆಸರಿಟ್ಟನು. ಯೆಹೋವನ ಉತ್ತರವನ್ನು ಬಯಸಿದವರೆಲ್ಲರೂ ಪಾಳೆಯದ ಹೊರಗಿದ್ದ ದೇವದರ್ಶನದ ಡೇರೆಗೆ ಹೋಗುತ್ತಿದ್ದರು ಎಂಬುದೇ. ಪ್ರಿಯ ವೀಕ್ಷಕರೇ, ಗುಡಾರವು ಕಟ್ಟಲ್ಪಟ್ಟಾಗ ಮೋಶೆಯು ಅದನ್ನು ಪಾಳೆಯದ ಹೊರಭಾಗದಲ್ಲಿ ಹಾಕಿಸಿದನು. ಈ ಸಮಯದಲ್ಲಿ ಗುಡಾರವು ಕೇವಲ ಒಂದು ಸೇರಿ ಬರುವ ಡೇರೆಯಾಗಿತ್ತು. ಅದು ಒಂದು ವೇಳೆ ಕೇವಲ ಡೇರೆಯಾಗಿತ್ತು, ಇಲ್ಲವೇ ಹೊರಗಣ ಬೇಲಿಯಾಗಿದ್ದು ಮುಂದೆ ಗುಡಾರವನ್ನು ಆವರಿಸಿಕೊಂಡಿರಬಹುದು. ವಿಮೋಚನೆಕಾಂಡ ಪುಸ್ತಕ 33ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಮೋಶೆ ಆ ಡೇರೆಗೆ ಹೋಗುವಾಗೆಲ್ಲ ಜನರೆಲ್ಲರೂ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಲಲ್ಲಿ ನಿಂತು ಮೋಶೆಯು ಆ ಡೇರೆಯೊಳಕ್ಕೆ ಹೋಗುವ ತನಕ ಅವನ ಹಿಂದೆ ನೋಡುತ್ತಿದ್ದರು. ಮೋಶೆ ಆ ಡೇರೆಯೊಳಕ್ಕೆ ಹೋದ ಕೂಡಲೇ ಮೇಘಸ್ತಂಭವು ಇಳಿದು ಆ ಡೇರೆಯ ಬಾಗಲಲ್ಲಿ ನಿಲ್ಲುತ್ತಿತ್ತು. ಆಗ ಯೆಹೋವನು ಮೋಶೆಯ ಸಂಗಡ ಮಾತಾಡುವನು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗವನ್ನು ಓದುವಾಗ ಯಾರಾದರೂ ದೇವರನ್ನು ನೋಡಿದ್ದಾರಾ ಎಂಬ ಪ್ರಶ್ನೆ ಏಳುತ್ತದೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಯಾವ ಮನುಷ್ಯನು ಎಂದೂ ದೇವರನ್ನು ಕಂಡಿಲ್ಲವೆಂದು ಹೇಳಿದೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನವು ತಿಳಿಸುವಂತೆ ಯೇಸು ಕ್ರಿಸ್ತನನ್ನು ನೋಡಿದವನು ದೇವರನ್ನು ನೋಡಿದ್ದಾನೆ. ಯೇಸು ಕ್ರಿಸ್ತನು ನರ ಶರೀರದಲ್ಲಿ ಅಡಗಿರುವ ದೇವರ ಪ್ರಕಟಣೆಯಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಆತನ ಹೆಸರುಗಳಲ್ಲಿ ಒಂದು ಕರ್ತನ ದೂತನು ಎಂಬುದಾಗಿದೆ. ಈ ಕರ್ತನ ದೂತನೇ ಮೋಶೆಯ ಸಂಗಡ ಮಾತಾಡಿದನು. ಮುಂದಕ್ಕೆ ನೋಡಿರಿ, ವಿಮೋಚನೆಕಾಂಡ ಪುಸ್ತಕ 33ನೇ ಅಧ್ಯಾಯ 11ನೇ ವಚನ. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತನಾಡುವನೋ ಹಾಗೆ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯೌವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲೇ ಇದ್ದನು, ಅದರ ಬಳಿಯಿಂದ ಹೋಗಲೇ ಇಲ್ಲ ಎಂಬುದೇ. ಪ್ರಿಯರೇ, ಸ್ನೇಹಿತರು ಮುಖಾಮುಖಿಯಾಗಿ ಮಾತಾಡುವಂತೆ ದೇವರು ಮೋಶೆಯು ಮಾತಾಡುತ್ತಿದ್ದರು ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ತಿಳಿದುಕೊಳ್ಳುತ್ತೇವೆ. ಆದರೆ ಮೋಶೆಯು ದೇವರನ್ನು ನೋಡಲಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಲ್ಲಿ ಯೆಹೋಶುವನ ಕುರಿತು ಮತ್ತೊಮ್ಮೆ ನೋಡುತ್ತಿದ್ದೇವೆ. ಮೋಶೆಯ ನಂತರ ನಾಯಕನನ್ನಾಗಿ ದೇವರು ಇವನನ್ನು ಸಿದ್ಧಗೊಳಿಸುತ್ತಿದ್ದನು. ಈ ಸಮಯದಲ್ಲಿ ಯಾರೂ ನೆನೆಸದಿದ್ದರೂ ಯೆಹೋಶುವನ ಪುಸ್ತಕಕ್ಕೆ ಬರುವಾಗ ಅವನು ಮೋಶೆಯ ಸ್ಥಾನಕ್ಕೆ ಬರುವುದಕ್ಕೆ ತೀರಾ ಯೋಗ್ಯನಾಗಿದ್ದಾನೆಂದು ನೋಡುತ್ತೇವೆ. ಮುಂದಕ್ಕೆ ಗುಡಾರದ ನಕ್ಷೆ ಎಂಬ ವಿಚಾರವನ್ನು ನೋಡೋಣ. ಮೋಶೆಯ ಪ್ರಾರ್ಥನೆಯು ದೇವರ ಉತ್ತರವು ಎಂಬ ವಿಚಾರದಲ್ಲಿ ಮುಂದುವರಿಯುವಾಗ ವಿಮೋಚನೆಕಾಂಡ ಪುಸ್ತಕ 33ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನೋಡಿರಿ. ಮೋಶೆ ಯೆಹೋವನಿಗೆ ಈ ಜನರನ್ನು ಆ ಸೀಮೆಗೆ ನಡೆಸಿಕೊಂಡು ಹೋಗಬೇಕೆಂದು
ನೀನು ನನಗೆ ಆಜ್ಞಾಪಿಸಿದೆಯಷ್ಟೇ. ನನ್ನ ಸಂಗಡ ಯಾರನ್ನು ಕಳುಹಿಸುವಿಯೋ ಅದನ್ನು ನನಗೆ ತಿಳಿಸಲಿಲ್ಲ. ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದೇನೆಂದು, ನಿನಗೆ ನನ್ನ ದಯೆ ದೊರಕಿತೆಂದು ನೀನು ನನಗೆ ಹೇಳಿದೆಯಲ್ಲ. ನನಗೆ ನಿನ್ನ ದಯೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಆಗ ನಿನ್ನ ದಯೆ ನನಗೆ ದೊರೆಯಿತೆಂದು ನನಗೆ ತಿಳಿದಿರುವುದು. ಈ ಜನವು ನಿನ್ನ ಪ್ರಜೆಯೆಂದು ಜ್ಞಾಪಕ ಮಾಡಿಕೋ ಎಂದು ಅರಿಕೆ ಮಾಡಿದನು ಎಂಬುದೇ. ನೋಡಿರಿ ಪ್ರಿಯರೇ, ಪೌಲನು ಫಿಲಿಪ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಕೇಳಿಕೊಂಡಂತೆಯೇ ಮೋಶೆಯು ಇಲ್ಲಿಯೂ ಕೇಳಿಕೊಳ್ಳುತ್ತಾನೆ, ನಾನು ಆತನನ್ನು ತಿಳಿದುಕೊಳ್ಳಬೇಕು ಎಂದು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 8ನೇ ವಚನದಲ್ಲಿ ಫಿಲಿಪ್ಪನು ನಮಗೆ ತಂದೆಯನ್ನು ತೋರಿಸು, ಅಷ್ಟೇ ಸಾಕು ಎಂದು ಹೇಳಿದ್ದರ ಅರ್ಥವು ಇದೇ ಆಗಿದೆ. ದೇವರ ಮಕ್ಕಳಿಗೆ ಯಥಾರ್ಥವಾಗಿ ಈ ಆಶೆ ಇರುತ್ತದೆಂದು ನಾನು ನಂಬುತ್ತೇನೆ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 33ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೇ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು ಎಂಬುದೇ. ಪ್ರಿಯ ವೀಕ್ಷಕರೇ, ತನ್ನೊಂದಿಗೆ ದೇವರು ಇರಬೇಕಾಗಿದೆ ಎಂದು ಮೋಶೆ ಬಯಸಿದ್ದನು. ಯಾಕಂದರೆ ತನ್ನ ಸ್ವಂತ ಬಲದಿಂದ ಈ ಕಾರ್ಯ ಮಾಡಲಾಗದು ಎಂದು ಅವನು ಖಂಡಿತವಾಗಿಯೂ ತಿಳಿದಿದ್ದನು. ವಿಮೋಚನೆಕಾಂಡ ಪುಸ್ತಕ 33ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. ಇದರಿಂದ ನಾನು ನಿನ್ನ ಪ್ರಜೆಗಳಾದ ಇವರು ಭೂಮಿಯಲ್ಲಿರುವ ಬೇರೆ ಎಲ್ಲ ಜನಗಳಿಗಿಂತಲೂ ವಿಶೇಷವಾಗಿದ್ದೇವೆಂಬುದು ತೋರುವುದು ಅಂದನು ಎಂಬುದೇ. ಪ್ರಿಯರೇ, ದೇವರು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಇಸ್ರಾಯೇಲ್ಯರನ್ನು ಒಂದು ಪ್ರತ್ಯೇಕ ಜನಾಂಗವನ್ನಾಗಿ ಮಾಡಿದ್ದಾನೆಂಬುದನ್ನು ನಾವು ತಿಳಿದಿರಬೇಕು. ಈ ದಿನಗಳಲ್ಲಿ ಸಭೆಯು ಒಂದು ವಿಶೇಷ ಜನವಾಗಿದೆ. ಅಂದರೆ ನಾವು ವಿಚಿತ್ರವಾದವರೆಂದಲ್ಲ, ಆದರೆ ನಾವು ದೇವರ ಜನವಾಗಿದ್ದೇವೆ. ಮುಂದಕ್ಕೆ ನೋಡಿರಿ. ವಿಮೋಚನೆಕಾಂಡ ಪುಸ್ತಕ 33ನೇ ಅಧ್ಯಾಯ 17ನೇ ವಚನವನ್ನು. ಯೆಹೋವನು ಮೋಶೆಗೆ, ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಮೋಶೆಯು ದೇವರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದನು ಎಂಬುದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ವಿಮೋಚನೆಕಾಂಡ ಪುಸ್ತಕ 33ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿ. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಮೋಶೆ ದೇವರನ್ನು ಮುಖಾಮುಖಿಯಾಗಿ ನೋಡುವುದಕ್ಕೆ ಬಯಸಿದನು ಎಂಬುದಾಗಿ. ವಿಮೋಚನೆಕಾಂಡ ಪುಸ್ತಕ 33ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ. ಆತನು ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಅಂದನು ಎಂಬುದೇ. ಮೋಶೆ ದೇವರನ್ನು ಮುಖಾಮುಖಿಯಾಗಿ ನೋಡುವುದು ಅಸಾಧ್ಯವಾಗಿತ್ತು. ಅದನ್ನು ದೇವರು ಇಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತಾನೆ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನದಲ್ಲಿ ಇದೇ ಮಾತನ್ನು ಪುನರುಚ್ಚರಿಸಿದ್ದಾನೆ. ಏನೆಂದರೆ, ಯಾವನ ಮೇಲೆ ನನ್ನ ಕರುಣೆಯುಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿರುತ್ತಾನಷ್ಟೇ ಎಂಬುದಾಗಿ. ವಿಮೋಚನೆಕಾಂಡ ಪುಸ್ತಕ 33ನೇ ಅಧ್ಯಾಯ 20ನೇ ವಚನವನ್ನು ನೋಡೋಣ. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಓದಿರುವಂತಹದ್ದು ಸತ್ಯ ಸಂಗತಿಯಾಗಿದೆ. ನಾವು ದೇವರನ್ನು ಮುಖಾಮುಖಿ ನೋಡಲಾರೆವು. ವಿಮೋಚನೆಕಾಂಡ ಪುಸ್ತಕ 33ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ನೋಡೋಣ. ಮತ್ತು ಯೆಹೋವನು ಅವನಿಗೆ, ಇಲ್ಲಿ
ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆಯೇ ನಿಂತಿರಬೇಕು. ನನ್ನ ಪ್ರಭಾವವು ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವಿಯೇ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ದೇವರ ಮಹಿಮೆಯು ಆತನನ್ನು ಪ್ರತಿನಿಧಿಸುತ್ತದೆಂದು ಇಲ್ಲಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನದಲ್ಲಿ ಯೇಸು ಹೀಗೆ ಹೇಳಿದ್ದಾನೆ, ಆಗ ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಅದುವೇ ವಿಮೋಚನೆ ಕಾಂಡ ಪುಸ್ತಕ 33ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದಲ್ಲಿ ಹೇಳಲ್ಪಟ್ಟ ದೇವರ ಶೆಕಿನ ಮಹಿಮೆಯೇ ಆಗಿರುತ್ತದೆಂದು ನಾನು ತಿಳಿಯುತ್ತೇನೆ. ಪ್ರಿಯರೇ, ಕ್ರಿಸ್ತನು ಮಾನವ ರೂಪವನ್ನು ಧರಿಸಿದಾಗ ಆ ಮಹಿಮೆ ಆತನಲ್ಲಿರಲಿಲ್ಲ. ಆತನು ತನ್ನ ಮಹಿಮೆಯನ್ನು ಬದಿಗಿರಿಸಿ ದೀನನಾಗಿ ಬಂದನು. ಆದರೂ ಆತನು ದೇವರಾಗಿದ್ದನು. ಆದ್ದರಿಂದಲೇ ಆತನು ನನ್ನನ್ನು ನೋಡಿದವನು ದೇವರನ್ನು ನೋಡಿದ್ದಾನೆ ಎಂದು ಹೇಳಬಲ್ಲವನಾಗಿದ್ದನು. ಪ್ರಿಯರೇ, ನಾವು ದೇವರನ್ನು ನೋಡಲು ಸಾಧ್ಯವಿಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ನೋಡಬಹುದು. ಆತನು ಮಾನವ ರೂಪದಲ್ಲಿರುತ್ತಾನೆ. ಯಾಕಂದರೆ ಆತನು ಭೂಲೋಕದಲ್ಲಿ ಅದೇ ರೂಪದಲ್ಲಿದ್ದನು. ಈಗ ಆತನು ಮಹಿಮೆಯ ಶರೀರ ಹೊಂದಿದ್ದಾನೆ ಮತ್ತು ನಾವು ಒಂದು ದಿನ ಆತನ ಹಾಗೆಯೇ ಇರುವೆವು. ಯೋಹಾನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಹೇಳಿದೆ, ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು ಎಂಬುದೇ. ಪ್ರಿಯರೇ, ಈ ಲೋಕದಲ್ಲಿ ನಂಬಿಕೆಯಿಂದ ಜೀವಿಸುವ ವಿಶ್ವಾಸಿಗಳ ನಿರೀಕ್ಷೆ ಇದೇ ಆಗಿದೆ. ಮೋಶೆಯು ಹಾಗೆಯೇ ಮುಂದೆ ಸಾಗಲಿದ್ದಾನೆ. ದೇವರು ತನ್ನೊಂದಿಗೆ ಇರುವುದಿಲ್ಲವಾದರೆ ತಾನು ಸೋಲನ್ನು ಅನುಭವಿಸುತ್ತೇನೆಂದು ಅವನು ತಿಳಿದಿದ್ದನು. ನಮಗೂ ದೈನಂದಿನ ಜೀವಿತದ ಸಮಸ್ಯೆಗಳನ್ನು ಎದುರಿಸಬೇಕಾದರೆ ಆತನ ಪ್ರಸನ್ನತೆಯ ಅಗತ್ಯವಿರುತ್ತದೆ. ಇಲ್ಲಿಗೆ ಪ್ರಿಯರೇ, ವಿಮೋಚನೆ ಕಾಂಡ ಪುಸ್ತಕದ 33ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಮುಂದಿನ ವೇದ ಭಾಗಕ್ಕೆ ಸಾಗೋಣ. ಈಗ ನಮ್ಮ ಗಮನವನ್ನು 34ನೇ ಅಧ್ಯಾಯದ ಕಡೆಗೆ ತಿರುಗಿಸೋಣ. ಈ 34ನೇ ಅಧ್ಯಾಯದ ಮುಖ್ಯ ವಿಚಾರಗಳು ಧರ್ಮಶಾಸ್ತ್ರದ ಹಲಿಗೆಗಳು ಹೊಸದಾಗಿ ಕೊಡಲ್ಪಟ್ಟದ್ದು ಎಂಬುದೇ. ವಿಮೋಚನೆ ಕಾಂಡ ಪುಸ್ತಕ 34ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ನೋಡಿರಿ. ಯೆಹೋವನು ಮೋಶೆಗೆ, ನೀನು ಮೊದಲಿನ ಕಲ್ಲಿನ ಹಲಿಗೆಗಳಂತೆ ಇನ್ನೂ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೋ. ನೀನು ಒಡೆದು ಬಿಟ್ಟ ಆ ಮೊದಲಿನ ಹಲಿಗೆಗಳ ಮೇಲಿದ್ದ ವಾಕ್ಯಗಳನ್ನು ನಾನು ಈ ಹಲಿಗೆಗಳ ಮೇಲೆ ಬರೆಯುವೆನು. ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ಯಾರೂ ನಿನ್ನ ಜೊತೆಯಲ್ಲಿ ಮೇಲಕ್ಕೆ ಬರಕೂಡದು. ಈ ಬೆಟ್ಟದ ಪ್ರದೇಶದಲ್ಲಿ ಯಾರೂ ಎಲ್ಲಿಯೂ ಕಾಣಿಸಕೂಡದು. ಕುರಿ ದನಗಳು ಬೆಟ್ಟದ ಮುಂದೆ ಮೇಯಕೂಡದು ಎಂದು ಹೇಳಿದನು. ಆದ ಕಾರಣ ಮೋಶೆ ಮೊದಲಿದ್ದ ಹಲಿಗೆಗಳಂತೆ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೊಂಡು ಯೆಹೋವನ ಅಪ್ಪಣೆಯ ಮೇರೆಗೆ ಬೆಳಿಗ್ಗೆ ಎದ್ದು ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲೇ ತೆಗೆದುಕೊಂಡು ಸೀನಾಯಿ ಬೆಟ್ಟವನ್ನು ಹತ್ತಿದನು ಎಂಬುದೇ. ಪ್ರಿಯರೇ, ಇವು 2ನೇ ಬಾರಿ ಕೊಡಲ್ಪಟ್ಟ ನಿಯಮಗಳ ಹಲಿಗೆಗಳು. ಮೋಶೆ ಸೀನಾಯಿ ಬೆಟ್ಟದಿಂದ ಮೊದಲನೇ ಸಾರಿ ಇಳಿದು ಬರುವಾಗ ಇಸ್ರಾಯೇಲ್ಯರು ಚಿನ್ನದ ಬಸವನನ್ನು ಪೂಜಿಸುತ್ತಿದ್ದುದನ್ನು ಕಂಡು ಸಿಟ್ಟಿನಿಂದ ಧರ್ಮಶಾಸ್ತ್ರ ನಿಯಮದ ಹಲಿಗೆಗಳನ್ನು ನೆಲಕ್ಕೆ ಬಿಸಾಡಿ ಮುರಿದು ಹಾಕಿದ್ದನು. ಈಗ ಅವನು ಬರಿದಾದ ಕಲ್ಲುಗಳೊಂದಿಗೆ ಸೀನಾಯಿ ಬೆಟ್ಟದ ಬಳಿಗೆ ಬರುತ್ತಾನೆ. ವಿಮೋಚನೆ ಕಾಂಡ ಪುಸ್ತಕ 34ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಆಗ ಯೆಹೋವನು ಮೇಘದಿಂದ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಯೆಹೋವನೆಂಬ ನಾಮವನ್ನು ಪ್ರಕಟಿಸಿದನು ಎಂಬುದೇ. ಪ್ರಿಯರೇ, ಕರ್ತನು ಈಗ ತಕ್ಕ ಹೆಸರನ್ನು ಪ್ರಕಟಿಸಿದನು. ಮೋಶೆಗೂ ಇಸ್ರಾಯೇಲ್ಯರಿಗೂ ಇದು ಒಳ್ಳೆಯ ಮನವರಿಕೆ ಆಯಿತು.
ಪ್ರತಿ ಹೆಸರಿನಲ್ಲಿ ಒಂದು ಅರ್ಥವಿರುತ್ತದೆ. ಕೈಸರನು ಎನ್ನುವಾಗ ಯಾವುದನ್ನು ಯೋಚಿಸ್ತೀರಿ? ಅಬ್ರಹಾಂ ಲಿಂಕನ್ ಎಂಬ ಹೆಸರು ಕೇಳಿದಾಗ ಏನನ್ನು ಆಲೋಚಿಸ್ತೀರಿ? ಮನಸ್ಸಿನಲ್ಲಿ ಕೆಲವು ವಿಚಾರಗಳು ಬರುತ್ತವೆ ಅಲ್ಲವೇ? ದೇವರು ಈಗ ತನ್ನ ಹೆಸರನ್ನು ಪ್ರಕಟಿಸಿ ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಟಂದಿನಿಂದ ಈ ತನಕ ತಮ್ಮ ಅನುಭವಗಳನ್ನು ಜ್ಞಾಪಿಸಿಕೊಳ್ಳಬೇಕೆಂದು ಆತನು ಬಯಸುತ್ತಾನೆ. ವಿಮೋಚನೆಕಾಂಡ ಪುಸ್ತಕ 34ನೇ ಅಧ್ಯಾಯ 6ನೇ ವಚನದಿಂದ 7ನೇ ವಚನವನ್ನು ನೋಡೋಣ. ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷಾಪರಾಧಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ಎಂಬುದೇ. ಪ್ರಿಯರೇ, ದೇವರು ಪಾಪಿಯನ್ನು ನೋಡಿ ಸುಮ್ಮನೆ ಕಣ್ಣು ಮುಚ್ಚಿಬಿಟ್ಟು, ಇಲ್ಲವೇ ನಾನು ಆ ಪಾಪವನ್ನು ಮರೆತು ಬಿಡುತ್ತೇನೆ ಎಂದು ಹೇಳಿ ತನ್ನ ದಯೆಯನ್ನು ತೋರಿಸುವುದಿಲ್ಲ. ಪಾಪಕ್ಕೆ ಶಿಕ್ಷೆಯಾಗಲೇಬೇಕು ಮತ್ತು ಅದಕ್ಕೆ ದಂಡ ತೆರಲೇಬೇಕು. ದೇವರು ಅಪರಾಧಿಯನ್ನು ಸುಮ್ಮನೆ ಬಿಟ್ಟು ಬಿಡುವುದಿಲ್ಲ. ಹಾಗಾದರೆ ಏನು ಮಾಡುತ್ತಾನೆ? ಪ್ರಿಯರೇ, ತನ್ನ ಕೃಪೆಯನ್ನು ತೋರಿಸಿ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ಹೇಗೆ ಕೊಡುತ್ತಾನೆ? ಒಂದು ಪ್ರಾಯಶ್ಚಿತ್ತ ಯಜ್ಞದ ಏರ್ಪಾಟು ಆಗಿರುತ್ತದೆ. ಇಸ್ರಾಯೇಲ್ಯರು ಅಂದು ಅರ್ಪಿಸಿದ ಯಜ್ಞಗಳು ಪಾಪವನ್ನು ತೆಗೆದುಹಾಕಲಿಲ್ಲ, ಆದರೆ ಪರಿಪೂರ್ಣ ಪ್ರಾಯಶ್ಚಿತ್ತ ಬಲಿಯಾದ ಕರ್ತನಾದ ಯೇಸುವಿನ ಕಡೆಗೆ ತೋರಿಸುವುಗಳಾಗಿದ್ದವು. ಆತನು ಬಂದಾಗ ಕ್ರೂಜಿಯ ಮೇಲಣ ತನ್ನ ಮರಣದ ಮೂಲಕ ಪಾಪವನ್ನು ನಿವಾರಣೆ ಮಾಡಿದನು. ವಿಮೋಚನೆಕಾಂಡ ಪುಸ್ತಕ 34ನೇ ಅಧ್ಯಾಯ 7ನೇ ವಚನದ 2ನೇ ಭಾಗವನ್ನು ನೋಡಿರಿ. ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ. ಪ್ರಿಯರೇ, ನಮ್ಮ ಪಾಪವು ನಮ್ಮ ಮಕ್ಕಳು ಮೊಮ್ಮಕ್ಕಳ ಮೇಲೂ ಪರಿಣಾಮವನ್ನುಂಟು ಮಾಡುತ್ತದೆಂಬುದನ್ನು ನಾವು ಮರೆಯದಿರೋಣ. ಒಬ್ಬರು ದೇವಸೇವಕರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳುತ್ತಾರೆ. ಏನೆಂದರೆ, ನಾನು ಕಾಲೇಜಿನಲ್ಲಿ ಅಸಹಜ ಮನೋವಿಜ್ಞಾನದಲ್ಲಿ ಒಂದು ನಿರ್ದಿಷ್ಟ ಕೋರ್ಸ್ ತೆಗೆದುಕೊಂಡೆ. ಮನೋವಿಜ್ಞಾನ ನನ್ನ 2ನೇ ಪ್ರಮುಖ ವಿಷಯವಾಗಿತ್ತು. ಈ ಕ್ಷೇತ್ರದಲ್ಲಿ ನನ್ನ ಅಧ್ಯಯನವನ್ನು ಮುಂದುವರಿಸಲು ನಾನು ವಿದ್ಯಾರ್ಥಿ ವೇತನವನ್ನು ಬಹುತೇಕ ಸ್ವೀಕರಿಸಿದೆ. ಒಂದು ದಿನ ನಾವು ಟೆನೆನ್ಸಿಯ ಬೊಲಿವರ್ನಲ್ಲಿರುವ ಮಾನಸಿಕ ಆಸ್ಪತ್ರೆಗೆ ಪ್ರವಾಸಕ್ಕೆ ಹೋಗಿದ್ದೆವು. ನಮಗೆ ವಿವಿಧ ರೀತಿಯ ಅಸಹಜತೆಗಳನ್ನು ತೋರಿಸಲಾಯಿತು. ಎಲ್ಲ ರೋಗಿಗಳು ಒಂದಲ್ಲ ಒಂದು ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದರು. ನಾವು ಒಂದು ನಿರ್ದಿಷ್ಟ ಗುಂಪನ್ನು ನೋಡಿದ ನಂತರ ನಮ್ಮ ತರಗತಿಯ ಸದಸ್ಯರೊಬ್ಬರು ಈ ಕಾಯಿಲೆಗಳಿಗೆ ಕಾರಣವೇನೆಂದು ವೈದ್ಯರನ್ನು ಕೇಳಿದರು. ವೈದ್ಯರು ಸರಳವಾಗಿ ಉತ್ತರಿಸಿದರು, ಇದು ತಂದೆ ಅಥವಾ ಅಜ್ಜನ ಪಾಪಗಳಾಗಿರಬಹುದು, ಅಥವಾ ಅದು ಮುತ್ತಜ್ಜನ ಪಾಪಗಳಾಗಿರಬಹುದು ಎಂದು. ಇನ್ನೊಂದು ಸಲ ನ್ಯಾಶ್ವಿಲ್ಲೆಯ ಒಬ್ಬ ವೈದ್ಯರು ಒಂದು ದಿನ ಬೆಳಿಗ್ಗೆ ನನ್ನನ್ನು ಆಸ್ಪತ್ರೆಗೆ ಕರೆದೊಯ್ದರು. ಅಲ್ಲಿ ಅವರು ಕೆಲವು ಕುರುಡು ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಮಾಡಲಿದ್ದರು. ಆದರೆ ಅದು ಅವರಿಗೆ ಭಾಗಶಃ ದೃಷ್ಟಿ ಮಾತ್ರ ನೀಡುತ್ತದೆ. ಅವರನ್ನು ಕುರುಡರನ್ನಾಗಿ ಮಾಡಿದ್ದು ಯಾವುದು ಎಂದು ನಾನು ಕೇಳಿದೆ. ಅವರು ಉತ್ತರಿಸಿದರು, ಇದು ಅವರ ತಂದೆಯ ಪಾಪಗಳು ಎಂಬುದಾಗಿ. ಪ್ರಿಯರೇ, ನನ್ನನ್ನು ನಂಬಿರಿ. ಸ್ನೇಹಿತರೆ, ನೀವು ಆತನ ಕಾನೂನುಗಳನ್ನು ಶಿಕ್ಷೆಯಿಲ್ಲದೆ ಮುರಿಯಲು ಸಾಧ್ಯವಿಲ್ಲ. ದೇವರು ಯಾವಾಗಲೂ ಒಂದೇ. ಆತನ ಕಾನೂನುಗಳು ಬದಲಾಗುವುದಿಲ್ಲ. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಆತನು ಸಾವಿರಾರು ತಲೆಗಳವರೆಗೂ ಜನರಿಗೆ ಕರುಣೆಯನ್ನು ಇಟ್ಟುಕೊಳ್ಳುತ್ತಾನೆ, ಅನ್ಯಾಯವನ್ನು ಕ್ಷಮಿಸುತ್ತಾನೆ. ನಾವು ಆತನ ಕಡೆಗೆ ತಿರುಗಿದರೆ ನಮಗೆ ಕರುಣೆ ಸಿಗುತ್ತದೆ. ವಿಮೋಚನೆಕಾಂಡ ಪುಸ್ತಕ 34ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನೋಡಿರಿ. ಮೋಶೆ ತ್ವರೆಪಟ್ಟು ನೆಲದಲ್ಲಿ ಅಡ್ಡಬಿದ್ದು ನಮಸ್ಕರಿಸಿ, ಕರ್ತನೇ, ನಿನ್ನ ಅನುಗ್ರಹವು ನನಗೆ ದೊರಕಿದ್ದಾದರೆ ನೀನೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಮೊಂಡರೇ, ಆದಾಗ್ಯೂ ನೀನು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿನ್ನ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಜನರು ಹಠಮಾರಿಗಳೆಂದು ಕರೆಯಲ್ಪಟ್ಟಿರುವುದು ಇದು 4ನೇ ಬಾರಿ ಆಗಿದೆ. ಇಸ್ರಾಯೇಲ್ಯರು ಉನ್ನತವಾಗಿರುವುದರಿಂದಲೋ
ಅಥವಾ ಅವರು ಉತ್ತಮ ರೀತಿಯಲ್ಲಿ ನಿರ್ವಹಿಸುತ್ತಿದ್ದರು ಎಂಬುದರಿಂದಲೋ ಅಥವಾ ಅವರು ಒಳ್ಳೆಯದನ್ನು ಮಾಡುತ್ತೇವೆಂದು ವಾಗ್ದಾನ ಮಾಡಿದ್ದರಿಂದಲೋ ದೇವರು ಆ ಜನಾಂಗವನ್ನು ರಕ್ಷಿಸಿರುವುದಿಲ್ಲವೆಂಬುದನ್ನು ಈಗಾಗಲೇ ನೀವು ಗ್ರಹಿಸಿಕೊಂಡಿರುವಿರಿ ಎಂದು ನಾನು ನಿರೀಕ್ಷಿಸ್ತೇನೆ. ಅವರು ಮೊಂಡರಾದವರೇ ಆಗಿದ್ದಾರೆ. ಎಂಥ ದುಃಖಕರ ಸ್ಥಿತಿಯಲ್ಲವೇ? ಆತ್ಮೀಯ ವೀಕ್ಷಕರೇ, ನಮ್ಮ ಸ್ಥಿತಿ ಹೇಗಿದೆ? ನಾವು ಮೊಂಡರಾಗಿದ್ದೇವೆಯೋ ಅಥವಾ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದೇವೆಯೋ? ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಂಡು ಆತನ ಸಹಾಯವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮ ಹೃದಯದ ಸ್ಥಿತಿ ನಿನ್ನ ಮುಂದೆ ಬಟ್ಟ ಬಯಲಾಗಿದೆ ಸ್ವಾಮಿ. ನಾವು ಇನ್ನೂ ಮೊಂಡರು ಅವಿಧೇಯರು ಆಗಿರುವುದಾದರೆ ನಮ್ಮನ್ನು ಕ್ಷಮಿಸು, ನಮ್ಮನ್ನು ಶುದ್ಧೀಕರಿಸು, ನಮಗೆ ನಿನ್ನ ಬಲವನ್ನು ನಿನ್ನ ಸಹಾಯವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ನಾವು ನಿನ್ನನ್ನು ದೃಷ್ಟಿಸುತ್ತಾ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಸಾಗುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಮೇಲೆ ನಿನ್ನ ಅಪಾರವಾದ ಕೃಪೆ ಇರಲಿ ಸ್ವಾಮಿ. ಅವರು ದಿನೇ ದಿನೇ ಆತ್ಮದಲ್ಲಿ ಬಲ ಹೊಂದುತ್ತಾ ನಿರೀಕ್ಷೆಯ ಜೀವಿತದಲ್ಲಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಮೋಶೆ ಆ ಡೇರೆಯೊಳಕ್ಕೆ ಹೋದ ಕೂಡಲೇ ಆ ಡೇರೆಯ ಬಾಗಿಲಲ್ಲಿ ನಿಲ್ಲುತ್ತಿದ್ದದ್ದು ಏನು? ಮೋಶೆ ಆ ಡೇರೆಯೊಳಕ್ಕೆ ಹೋದ ಕೂಡಲೇ ಆ ಡೇರೆಯ ಬಾಗಿಲಲ್ಲಿ ನಿಲ್ಲುತ್ತಿದ್ದದ್ದು ಏನು? ಉತ್ತರ: ಅಗ್ನಿಸ್ತಂಭವು, ಮೇಘಸ್ತಂಭವು, ಕುರಿಮರಿಯು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಿಯರೇ, ಸ್ನೇಹಿತನೊಡನೆ ಮಾತನಾಡುವಂತೆ ದೇವರು ಮೋಶೆಯ ಸಂಗಡ ಮಾತನಾಡಿದನು. ಇಂದು ಕ್ರಿಸ್ತನ ಮೂಲಕ ಅದೇ ಸಮೀಪತೆ ನಮಗೂ ತೆರೆದಿದೆ. ಆತನ ವಾಕ್ಯದ ಮೂಲಕ ಪವಿತ್ರಾತ್ಮನ ಅಭಿಷೇಕದೊಡನೆ ಈ ಅನುಭವವನ್ನು ನಾವು ಹೊಮ್ಮದಿಕೊಳ್ಳಬಹುದು. ಆತ್ಮೀಯ ವೀಕ್ಷಕರೇ, ಆತನ ಪ್ರಸನ್ನತೆಯಲ್ಲಿ ಭರವಸವಿಟ್ಟು ಮುಂದೆ ಸಾಗೋಣ. ಬೇರೆಯವರಿಗೂ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸೋಣ. ತಪ್ಪದೇ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.